ಕಲರ್ಸ್ ಕನ್ನಡ ಪ್ರೆಸೆಂಟ್ಸ್ ಚಿತ್ತಾರ ಅವಾರ್ಡ್ಸ್ 2023. ಈ ಒಂದು ಮುಂದಿನ ಅವಾರ್ಡ್ ಚಿತ್ತಾರ ರೈಸಿಂಗ್ ಸ್ಟಾರ್. ಈ ಒಂದು ಅವಾರ್ಡ್ನ ಕೊಡೋದಕ್ಕೆ ವೇದಿಕೆ ಮೇಲೆ ನಾನು ಬರಮಾಡ್ಕೋತಾ ಇದ್ದೀನಿ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಸ್ಯಾಂಡಲ್ವುಡ್ನ ಹೆಸರಾಂತ ನಿರ್ದೇಶಕರಾದಂತಹ ರಾಜೇಂದ್ರ ಸಿಂಗ್ ಬಾಬು ಸರ್ ಹಾಗೂ H2U ವಾಟರ್ ಕೇರ್ನ ಡೈರೆಕ್ಟರ್ ಆದಂತಹ ಲೋಚನ್ ಹಾಗೂ ನಿಶಾ ಅವರನ್ನ ಈ ಅವಾರ್ಡ್ ಯಾರಿಗೆ ಹೋಗ್ತಾ ಇದೆ ಅಂದರೆ, ಇವ್ರು ಮಾಡಿರೋ ಮೊದಲನೇ ಸಿನಿಮಾನ ಕನ್ನಡಿಗರು ಅಪ್ಪಿಕೊಂಡು ಆಶೀರ್ವದಿಸಿ ಇವರ ಮುಂದಿನ ಸಿನಿಮಾಗಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ. ಯಾರವರು? ಈ ವರ್ಷದ ಚಿತ್ತಾರ ರೈಸಿಂಗ್ ಸ್ಟಾರ್ ಈ ಒಂದು ಗೌರವ ಸಲ್ತಾ ಇದೆ ನಮ್ಮೆಲ್ಲರ ಪ್ರೀತಿಯ ಯಂಗ್ ರೆಬಲ್ ಸ್ಟಾರ್ ಅಭಿಷೇಕ್ ಅಂಬರೀಶ್ ಅವ್ರಿಗೆ ಜೋಗಿ ಚಪ್ಪಾಳೆ ಬರಲಿ. ಇವರಪ್ಪ ಯಾರು ಅಂತ ಗೊತ್ತಲ್ಲ? ಕನ್ವರ್ಲಾಲ್. ಎಸ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಒಂದೇನೆಂದರೆ, ಇದು ಮಲ್ಟಿಪಲ್ ರೀಸನ್ಸ್ಗೆ ಈ ಅವಾರ್ಡ್ ಇವತ್ತಿನ ದಿನ ನನ್ನ ಹತ್ರ ಬರ್ತಾ ಇರೋದು ನನಗೆ ಖುಷಿ ಆಗ್ತದೆ. ಯಾಕೆಂದರೆ ಒಂದು, ನಾಡಿದ್ದು ನಮ್ಮ ತಂದೆಯವ್ರ ಹುಟ್ಟುಹಬ್ಬ ಆಗುತ್ತೆ 29th May. ಈ ವುಡ್ ಬಿನ್ 71. ಇನ್ನೊಂದು, ಇತ್ತೀಚೆಗೆ ನಿನ್ನೆ ಅಷ್ಟೇ ಬಾಬು ಅಂಕಲ್ ಮಾಡಿರೋ ಅಲ್ಟಿಮೇಟ್ ಒನ್ ಆಫ್ ದ ಗ್ರೇಟೆಸ್ಟ್ ಹಿಟ್ ಸಿನಿಮಾಸ್, ಒನ್ ಫೇವ್ರೆಟ್ ಸಿನಿಮಾ ಆಫ್ ಮೈ ಫಾದರ್ಸ್ ಅಂಥ ಸಿನಿಮಾ ರಿಲೀಸ್ ಆಗಿದೆ. ಸೊ ಈ ಒಂದು ಮೊಮೆಂಟಸ್ ವೀಕೆಂಡಲ್ಲೇ ನನಗೆ ಈ ಒಂದು ಪ್ರಶಸ್ತಿ ಸಿಕ್ಕಿರೋದು ನನಗೆ ತುಂಬಾ ಸಂತೋಷ ಆಗ್ತಿದೆ. ಮತ್ತು ಅಂಕಲ್ ಹತ್ರ ನಾನು ತಗೊಳ್ಳೋದು ರಿಯಲಿ ಐ ಥಿಂಕ್ ಎಲ್ಲೋ ಒಂದು ಕಡೆ ನಮ್ಮ ತಂದೆ ನೋಡಿ ವಿಲ್ ಬಿ ವೆರಿ ಹ್ಯಾಪಿ ಟು ಸಿ ದಿಸ್. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಚಿತ್ತಾರ ಹಾಗೂ ಆ್ಯಂಡ್ ಆಲ್ ದ ಅಫಿಲಿಯೇಟ್ ಆರ್ಗನೈಸರ್ಸ್. ಆ್ಯಂಡ್ ಐ ಆಮ್ ಟೇಕಿಂಗ್ ಇಟ್ ಇನ್ ಫ್ರಂಟ್ ಆಫ್ ಮೈ ಬ್ರದರ್ ಧ್ರುವ ಆಲ್ಸೋ. ಸೊ ಹ್ಯಾಪಿ ಟು ಬಿ ಹಿಯರ್ ಟುಡೇ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ. ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಥ್ಯಾಂಕ್ ಯು ಸೋ ಮಚ್. ಬಟ್ ಆ್ಯಕ್ಚುಲಿ ಈ ಒಂದು ಮೂಮೆಂಟಲ್ಲಿ ನಾನು ಕೇಳಲೇಬೇಕು, ನಿಮ್ಮ ತಂದೆಯವರು ಮಾಡಿದಂಥ ಯಾವುದಾದ್ರೂ ಒಂದು ಪಾತ್ರ ನೀವು ಮತ್ತೆ ಮಾಡಬೇಕು ಅಂತಂದರೆ ಯಾವ ಪಾತ್ರ ಮಾಡೋಕ್ಕೆ ಇಷ್ಟಪಡ್ತೀರಿ? ಅಂದರೆ ಈಗ ಹೊಸಬ್ರು ಅಂತೆಲ್ಲ ಮಾತಾಡ್ತಿದ್ದೀರಲ್ಲ, ನಾವೆಲ್ಲ ಸ್ಟಾರ್ ಮಕ್ಕಳಾಗಿ ನಮಗೆ ಸಿನಿಮಾ ಹೊಸ್ತಿರಲ್ಲ. ಬಟ್ ನಟನೆಗೆ ಬಂದಾಗ ಅದ್ರದ್ದು ನಿಜ ಏನು, ತುದಿ ಏನು, ಬುಡ ಏನು ಅಂತ ಅವತ್ತಾನೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಇಷ್ಟೇ ತಾನೇ ಮಾಡಿಬಿಡ್ಬೋದಲ್ಲ ಅಂತ ಅನ್ಸೋದು. ಒಂದ್ಸತಿ ಆ್ಯಕ್ಟ್ರ್ ಆದಮೇಲೆ ಪ್ರತಿಯೊಂದು ಪಾತ್ರದಲ್ಲೂ ಏನು ವೇಟೇಜ್ ಇದೆ, ಅದು ಎಷ್ಟು ಕಷ್ಟ ಆಗುತ್ತೆ ಅಂತ ಅವಾಗ ಗೊತ್ತಾಗುತ್ತೆ. ಎಕ್ಸಾಕ್ಟ್ಲಿ. ಸೊ ಬಿಫೋರ್ ಕಮಿಂಗ್ ಇನ್ ಟು ಇಂಡಸ್ಟ್ರಿ ಇಟ್ ವಾಸ್ ಮೈ ಡ್ರೀಮ್. ಒಂದ್ಸತಿ ಆದ್ರೂ ಸ್ಕ್ರೀನ್ ಮೇಲೆ ಕುತ್ತೆ ಕನ್ವರ್ ಲಾಲ್ ಬೋಲೋ ಅಂತ ಹೇಳೋಣ ಅಂತ ಆಸೆ ಇತ್ತು. ಇನ್ನೊಂದ್ಸಲಿ ಅದೇ ಸ್ವಲ್ಪ ಸೋ ಆಗಿ ಪ್ಲೀಸ್. ಅಂಕಲ್ ಮುಂದೆ ಹೇಳಕ್ಕಾಗತ್ತಾ? ಆಫ್ ಕೋರ್ಸ್ ಸರ್, ಹೇಳ್ಬೋದಲ್ಲ ಸರ್? ಟೇಕ್ 2. ಓಕೆ, ಒನ್ ಮೋರ್. ಕುತ್ತೆ ಕನ್ವರ್ ಲಾಲ್ ಬೋಲೋ. ಓಕೆನಾ ಸರ್? ಬಾಬು ಸರ್, ಎಲ್ಲರೂ ಪಾರ್ಟ್ ಟು ಅಂತಿದ್ರು. ನಾನು ಭಾಳ ದಿವಸದಿಂದ ಅಂಥ ಪಾರ್ಟ್ 2 ಹೇಗೆ ಮಾಡಬೇಕು ಅಂತಿದ್ದೆ. ಅಭಿಷೇಕನ್ ನೋಡಿದ್ಮೇಲೆ ಕನ್ವರ್ಲಾಲ್ ಕ್ಯಾರೆಕ್ಟರ್ನ ಬಿಟ್ಬಿಟ್ಟಿದ್ದೀವಿ ಅಂಥದ್ದಲ್ಲಿ. ಅದನ್ನು ವಾಪಸ್ ಯಾಕೆ ತರಬಾರ್ದು ಅನ್ನೋದು ಯೋಚನೆ ಇತ್ತು. ಕರೆಕ್ಟಾಗಿ ಕುತ್ತೆ ಕನ್ವರ್ಲಾಲ್ ಬೋಲೋ ಅಂತ ಡೈಲಾಗ್ ಹೇಳಿದ್ದಾರೆ. ಖಂಡಿತ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಲವ್ಲಿ. ಒಂದ್ಸತಿ ಚಿತ್ರರಂಗಕ್ಕೆ ಬಂದಮೇಲೆ ಯಾರ ಕೈಲೂ ಅಂಥ ಪಾತ್ರಗಳು ನಾವು ಟಚ್ ಕೂಡ ಮಾಡಬಾರ್ದು ನನಗನ್ನಿಸ್ತು. ಸೊ ದೋಸ್ ಆರ್ ಗ್ರೇಟ್ ಪರ್ಫಾರ್ಮೆನ್ಸಸ್. ಆ್ಯಂಡ್ ಅದು ಆ್ಯಕ್ಚುಲಿ ಒಂದು ಸಿನಿಮಾಗೆ ಅಂತ ಒಂದು ಮ್ಯೂಸಿಯಂ ಇದ್ದರೆ ಈತ ಒಂದು ಕ್ಯಾರೆಕ್ಟರ್ಗಳೆಲ್ಲ ಆ ಮ್ಯೂಸಿಯಮಲ್ಲಿ ಒಂದು ಪಾರ್ಟ್ ಆಗಿರ್ತವೆ ಅಂತ ನಾನು ಭಾವಿಸ್ತೀನಿ. ಸೊ ಲೆಟ್ ದೆಮ್ ಬಿ ದೇರ್ ಅಂತ ಅಷ್ಟೇ. ಅದು ಎಲ್ಲೋ ಒಂದು ಕಡೆ ಆಸೆ ಇರುತ್ತಲ್ಲ, ಇದು ಮಾಡಿದ್ರೆ ಚೆನ್ನಾಗಿರ್ಬೋದೇನೋ ಅಂತ. ಆನ್ ಸ್ಕ್ರೀನ್ಗಿಂತ ಅವ್ರ ಥರ ಆಫ್ ಸ್ಕ್ರೀನ್ ಜೀವನದಲ್ಲಿ ಅವ್ರ ಥರ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಅಷ್ಟೇ. ಆ ಥರ ಎಷ್ಟು ಜನಕ್ಕೆ ಆಸೆ ಇರುತ್ತೆ. ಇರಲಿ ಬಿಡಿ, ಅವ್ರವ್ರದ್ದು ಪಡ್ಕೊಂಬಂದಿದ್ದು ಅವ್ರವ್ರಿಗೆ ಇರಲಿ. ಆದರೂ ಅಂಬರೀಷ್ ಅಣ್ಣ ನಮ್ಮೆಲ್ಲರಿಗೂ ಭಾಳ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಸ್ಪೆಷಲಿ ಮೀಡಿಯಾವ್ರಂತೂ ಆ ಪದಗಳು ಏನು ಮುದ್ದಾಗಿ ಮಾತಾಡ್ಸೋರು ಅವರು. ಸೊ ನಿಮಗೆ ಪ್ರೀತಿಯಿಂದ ಎಷ್ಟು ಪ್ರೀತಿಯಿಂದ ಮಾತಾಡ್ಸೋರು? ಆ ಪ್ರೀತಿಲಿ ಏನೇನೆಲ್ಲ ಬರೋದು? ಅಂದರೆ ಅವರು ಪ್ರೀತಿ ಅಂದರೆ ಯಾರ ಹತ್ರ ತುಂಬ ಕ್ಲೋಸ್ ಇದ್ರೋ ಆ ಸ್ಪೆಷಲ್ ಪ್ರೀತಿ ಅವ್ರಿಗೋಸ್ಕರ ಮಾತ್ರ ರಿಸರ್ವ್ ಆಗಿತ್ತು. ಧ್ರುವ ಕೈ ಎತ್ತ, ನನಗೆಲ್ಲ ನಮ್ಮ ಹಿರಿಯರಿದ್ದಾರೆ ಕೆಲವರು, ಅವ್ರಿಗೂ ನಿಮಗೂ ಅನುಭವ ಆಗಿದೆ, ಆ ಪ್ರೀತಿ ಅನುಭವಿಸಿದ್ದೀರಾ ಅಂತ ಭಾವಿಸಿದ್ದೀನಿ. ಸೊ ಎಲ್ಲರಿಗಿಂತ ಜಾಸ್ತಿ ಡೈಲಿ ಮನೇಲಿ ಸಿಗ್ತಿದ್ದು ನಾನೇ, ಒಬ್ಬನೇ ಮಗ ಬೇರೆ. ಸೊ ತುಂಬಾನೇ ಪ್ರೀತಿ ಕೊಟ್ಟವ್ರು. ಆ ರೀತಿ ಮಾಧ್ಯಮದವ್ರು ಕೊಡ್ತಾರಲ್ಲ, ಮತ್ತೆ ಕೆಲವರು ಸ್ನೇಹಿತರು ಕೊಡ್ತಾರಲ್ಲ, ಆ ಥರ ಡೈಲಿ ನಮಗೆ ಬರೋದು. ಹೌದಾ? 100% ಮಾತಾಡಂಗೆ ಇಲ್ಲ ಅದ್ರ ಬಗ್ಗೆ. ಅಂದರೆ ನಾನು ಕನ್ನಡದಲ್ಲಿ ಕಲ್ತಿರೋ ಮೊದಲ ಪದ ಯಾವುದೋ ಒಳ್ಳೇದಲ್ಲ.
ತುಂಬ ಒಳ್ಳೆಯದು, ತುಂಬಾ ಒಳ್ಳೇದು. ಓಕೆ, ಕಳಿಸ್ಕೊಟ್ರು. ಯಾವ್ದಾರ ಒಂದು ಒಂದು ಎರಡು ಹೇಳ್ಬೋದಾ ಇಲ್ಲಿ ಮಾಧ್ಯಮದ ಮುಂದೆ? ನಾನು ಹೇಳಬಲ್ಲೆ, ನೀವು ಬೀಪ್ ಮಾಡ್ಬೇಕಾಗತ್ತಷ್ಟೇ. ಆಗಿದ್ದಾಗ್ಲಿ ಹೇಳಬಿಡಿ, ಎದ್ದು ನೋಡೇ ಬಿಡೋಣ. ಹೇಳುವಂಥದ್ದು ಹೇಳಿ ನೋಡಿ. ಅಂಥದ್ದು ಯಾವುದೂ ಇಲ್ಲ. ಏನಿದ್ರು ಒಂದು ಹೇಳೋರು ಯಾವತ್ತು, ನನ್ನ ಮಗ ನೀನು ಧೈರ್ಯವಾಗಿ ಓಡಾಡೋ, ನನ್ನ ಹೆಸರು ನೀನು ಕಾಪಾಡತ್ತೆ ಅಂತ. ವಾಹ್, ಅಷ್ಟು ಧೈರ್ಯ ಕೊಟ್ರೆ ಸಾಕಲ್ಲ. ಬಟ್ ನಿಜವಾಗ್ಲೂ ಅಪ್ಪ ಸ್ಟ್ರಿಕ್ಟ್ ಆಗಿ ಬೈದು ಬುದ್ಧಿ ಕಲಿಸಿ ನಿಜವಾಗ್ಲೂ ನಿಮ್ಮ ಹತ್ರ ತುಂಬಾ ಸೀರಿಯಸ್ ಆಗಿ ಮಾತಾಡಿದ್ದೀನಿ, ಯಾವ್ದನ್ನ ನೆನಪಿದ್ಯಾ ನಿಮಗೆ? ಸ್ಟ್ರಿಕ್ಟ್ ಆಗ? ಹೌದು. ಇಲ್ಲ, ಆ ಥರ ಬೈದೇ ಇಲ್ಲ. ಸ್ಟ್ರಿಕ್ಟ್ ಆಗಿ ಏನು ಹೇಳ್ತಿರಲಿಲ್ಲ, ಸೀರಿಯಸ್ ಆಗಿ ಕೆಲವು ವಿಚಾರಗಳು ಹೇಳೋರು. ಬಟ್ ಸ್ಟ್ರಿಕ್ಟು ಅಂತದೆಲ್ಲ ಅವ್ರ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಿರ್ಲಿಲ್ಲ, ಅವ್ರು ಹೇಳ್ತಾನೂ ಇರಲಿಲ್ಲ. ಚಾನ್ಸೇ ಇಲ್ವಾ? ನೋ ವೇ. ನೋ ವೇ. ಬಟ್ ಇಲ್ಲ, ನಿಮ್ಮ ಮಾತು ಕೇಳ್ತಾ ಇದ್ರೆ ಒಂದಂತೂ ಸತ್ಯ, ಅಂಬರೀಷ್ ಅಣ್ಣ ಎಲ್ಲೂ ಹೋಗಿಲ್ಲ, ಇಲ್ಲೇ ಅಭಿಷೇಕ್ ಅವರಲ್ಲೇ ಇದ್ದಾರೆ ಅಂತ ಅನಿಸ್ತಾರೆ. ಯಾಕಂದರೆ ಆ ಲುಕ್ಕು, ಆ ಮಾತಾಡೋದು ಒಂಥರ ಹಾಗೆ ಅನಿಸ್ತಾರೆ. ಬಟ್ ಆ್ಯಕ್ಚುಲಿ ಬಾಬು ಸರ್, ನೀವು ಅಂಬರೀಷ್ ಸರ್ಗೆ ತುಂಬ ಕ್ಲೋಸ್ ಆಗಿದ್ರಿ. ಅಭಿಷೇಕ್ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹುಲಿಗೆ ಹುಲಿ ಮರಿನೇ ಹುಟ್ಟೋದು, ಸಿಂಹಕ್ಕೆ ಸಿಂಹನ ಮರಿನೇ ಹುಟ್ಟೋದು, ಆನೆಗೆ ಆನೆ ಮರಿನೇ ಹುಟ್ಟೋದು. ಆದ್ದರಿಂದ ಅದರಲ್ಲಿ ಏನು ಚೇಂಜ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆ ರೆಬಲ್ ಸ್ಟಾರ್ ಹೇಗೋ, ಯಾಕೆ ನಾವು ರೆಬಲ್ ಸ್ಟಾರ್ನ ಚಡ್ಡಿ ಹಾಕೋದ್ರಿಂದ ನೋಡ್ತಾ ಇದ್ದೀವಿ, ಜೊತೆಲೇ ಬೆಳೆದಿದ್ದೀವಿ. ಇವತ್ತಿಲ್ಲ, ತುಂಬ ಅದೊಂದು ದುಃಖದ ಸಂಗತಿ. ಆದರೂ ಇಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಇಲ್ಲಿದ್ದಾರೆ ಅಂತ ನಮಗೆ ಒಂದು ಸಂತೋಷ. ಲವ್ಲಿ ಸರ್, ಸೋ ಸ್ವೀಟ್, ಸೋ ಸ್ವೀಟ್. ಬಟ್ ಆ್ಯಕ್ಚುಲಿ ಲಾಸ್ಟ್ ಒಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಆ್ಯಕ್ಚುಲಿ ಬಾಬು ಸರ್ನ ಕೇಳೋಕ್ಕೆ ಇಷ್ಟಪಡ್ತೀನಿ. ಅಂಬಿ ಸರ್ ಏನಾದರೂ ಇದ್ದಿದ್ರೆ, ಅವರ ನಿರ್ದೇಶನ ಮಾಡಿದಂಥ ನಿರ್ದೇಶಕರ ಕೈಯಲ್ಲಿ ಮಗನಿಗೊಂದು ಪ್ರಶಸ್ತಿ ಸಿಕ್ಕಿದ್ದಿದ್ರೆ ಎಷ್ಟು ಖುಷಿ ಪಟ್ಟಿರೋರು ಸರ್? ಏನು ಹೇಳಿರ್ಬೋದಾಗಿತ್ತು ನಿಮ್ಗೇನಾದ್ರು ಅನ್ಸುತ್ತಾ? ಅಲ್ಲ, ಅವ್ರ ಸ್ಟೈಲಲ್ಲೇ ಹೇಳೋರು. ನಮ್ಮನ್ ಬಾರಿ ಅವ್ರು ಯಾರಿಗೂ ಏನು ಕೇರೆ ಮಾಡ್ತಿರ್ಲಿಲ್ಲ. ಚೀಫ್ ಮಿನಿಸ್ಟರ್ ಇರಲಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರಲಿ, ಅವ್ರ ಸ್ಟೈಲ್ ಅದು ಅಂಬರೀಷ್. ಆ ಥರ ಇನ್ನೊಬ್ಬ ಸಿಗಲ್ಲ, ಆಗೋಯ್ತು. ಅದು ಒಂದೇ, ಓನ್ಲಿ ಒನ್ ಪೀಸ್, ಒಂದು ಕೊಯ್ನೂರು ಡೈಮಂಡ್ ಹೇಗೋ ಆಗೊಂದು ಅಂಬರೀಷ್. ನಿಜವಾಗ್ಲೂ ಸರ್, 100 ಜನ ಬರಲಿ, 100 ಜನ ಹೋಗಲಿ, ರೆಬೆಲ್ ಸ್ಟಾರ್ ಯಾವತ್ತಿದ್ರು ರೆಬೆಲ್ ಸ್ಟಾರೇ. ರೆಬೆಲ್ ಸ್ಟಾರ್ ಅಂಬರೀಷ್ ಅವ್ರಿಗೆ ಸೂಪರ್.